ಅಪ್ಡೇಟ್ಸ್ IPL 2026 ಅಲ್ಲಿ ಇವತ್ತಿನ ಅಪ್ಡೇಟ್ಸ್ ಏನೆಲ್ಲ ಇದ್ದಾವೆ ಅಂತ ಹೇಳಿದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. IPL ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ರಿ, ಬೇಗ ಬೇಗ ಲೈಕ್ ಮಾಡ್ರಿ. ಫಸ್ಟ್ ಅಪ್ಡೇಟ್ ನಾವು ಸ್ಟ್ರೈಟ್ ಅವೇ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಕೆಲವೊಂದು ಫ್ಯೂ ಡೇಸ್ ಇಂದ ಸಾಕಷ್ಟು ಇನ್ಫಾರ್ಮೇಶನ್ ಬರ್ತಿದ್ದೇವೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ಡ್ರಾಪ್ ಮಾಡಿದ್ದಾರೆ. ಮೇ ಬಿ ನೆಕ್ಸ್ಟ್ IPL 2027 ಅಲ್ಲಿ ಟ್ರೇಡ್ ಆಗುವಂತ ಚಾನ್ಸ್ ಇದೆ ಅಂತೇಳಿ ಅದೇ ಟೈಮ್ಸ್ ಆಫ್ ಇಂಡಿಯಾ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರಿಗೆ ರೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಅವರು RCB ಮ್ಯಾಚ್ ನ ವಿರುದ್ಧ ಅನ್ಅವೈಲೇಬಲ್ ಇದ್ದಾರೆ. ಸ್ಟ್ರೈಟ್ ಅವೇ ಅವರು ಆ ಒಂದು ಮ್ಯಾಚ್ ಆದ್ಮೇಲೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಇದೆ. ಜಸ್ಟ್ ಹಾರ್ದಿಕ್ ಪಾಂಡ್ಯ ಅಷ್ಟೇ ಮಿಸ್ ಮಾಡ್ತಾ ಇಲ್ಲ. ಅಗೇನ್ಸ್ಟ್ RCB ಈ ಒಂದು ಮ್ಯಾಚಿನ ವಿರುದ್ಧ ಅದು ಮೇ 10ಕ್ಕೆ ಇರುವಂತಹ ಮ್ಯಾಚ್, ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್ RCBಗೆ. ಆದ್ರೆ ಮುಂಬೈ ಇಂಡಿಯನ್ಸ್ಗೆ ಅಂತ ಪರಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲ. ಸೂರ್ಯಕುಮಾರ್ ಯಾದವ್ ಕೂಡ ಈ ಒಂದು ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಬರೋಬ್ಬರಿ ಎರಡು ಸೂಪರ್ ಸ್ಟಾರ್ಸ್ ಈ ಒಂದು ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ. ಇದು ಮಾತ್ರ ಮುಂಬೈ ಇಂಡಿಯನ್ಸ್ಗೆ ಬಿಗ್ ಬ್ಲೋ. ಈಗ ಹಾರ್ದಿಕ್ ಪಾಂಡ್ಯಗೆ ಮಿಸ್ ಮಾಡಿದ್ರೆ ಅದು ಅವರ ನಿರ್ಧಾರ. ಆದ್ರೆ ಸೂರ್ಯಕುಮಾರ್ ಯಾದವ್ ಯಾಕಪ್ಪ RCB ಮ್ಯಾಚ್ ಅನ್ನು ಮಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಪರ್ಸನಲ್ ರೀಸನ್. ಅಂದ್ರೆ ಕೆಲವೊಂದು ರಿಪೋರ್ಟ್ಸ್ ಪ್ರಕಾರ ಸೂರ್ಯಕುಮಾರ್ ಯಾದವ್ಗೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ಅವರಿಗೆ ಫಸ್ಟ್ ಚೈಲ್ಡ್ ಆಗ್ತಾ ಇದೆ. ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಸೂರ್ಯಕುಮಾರ್ ಯಾದವ್ಗೆ. ಈ ಟೈಮಲ್ಲಿ ಅವರು ಫ್ಯಾಮಿಲಿ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಲೇಬೇಕು. ಅವರು RCBಯ ಮ್ಯಾಚ್ನ ವಿರುದ್ಧ ಅವರು ಮಿಸ್ ಮಾಡ್ತಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಪಾಯಿಂಟ್, ಹಾರ್ದಿಕ್ ಪಾಂಡ್ಯ ಇಲ್ಲ, ಸೂರ್ಯಕುಮಾರ್ ಯಾದವ್ ಕೂಡ ಇಲ್ಲ. ಹಾಗಾದ್ರೆ RCB ಟೀಮಿನ ವಿರುದ್ಧ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ? ಯಾರು ಏನಾದರೂ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಕ್ಯಾಪ್ಟನ್ಸಿನ ಟೆಸ್ಟ್ ಮಾಡ್ತಾರ? ಹೊಸ ಪ್ಲೇಯರ್ಗೆ ಕ್ಯಾಪ್ಟನ್ಸಿ ಕೊಟ್ಟು, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಹೌದು, ಬೂಮ್ರಾ ಇದ್ದಾರೆ. ಮೇ ಬಿ ಮೋಸ್ಟ್ಲಿ ಬೂಮ್ರಾ ಕ್ಯಾಪ್ಟನ್ಸಿ ಮಾಡುವಂತಹ ಚಾನ್ಸ್ ಇರುತ್ತೆ. ಇಲ್ಲಪ್ಪ ಅಂದ್ರೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅಗೇನ್ ಕ್ಯಾಪ್ಟನ್ಸಿ ಮಾಡುವಂತ ಚಾನ್ಸ್ ಇರುತ್ತೆ. ಬಟ್ ನನ್ನ ಪ್ರಕಾರ ರೋಹಿತ್ಗೆ ಕ್ಯಾಪ್ಟನ್ಸಿ ಕೊಡಲ್ಲ. ಮೇ ಬಿ ಬೂಮ್ರಿಗೆ ಕೊಟ್ಟರೆ ಕೊಡಬಹುದು. ಬಟ್ ನನ್ನ ಪ್ರಕಾರ ಏನಾದರೂ ನಮ್ಮಂದಿರಿಗೆ ಕ್ಯಾಪ್ಟನ್ಸಿನ ಕೊಡ್ತಾರ ಅಥವಾ ತಿಲಕ್ ವರ್ಮಗೆ ಕ್ಯಾಪ್ಟನ್ಸಿನ ಕೊಡ್ತಾರ? ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ. ಹಾರ್ದಿಕ್ ಪಾಂಡ್ಯ ಇಲ್ಲ, ಸೂರ್ಯಕುಮಾರ್ ಯಾದವ್ ಇಲ್ಲ. ಸೊ ಹಾಗಾದ್ರೆ RCB ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡ್ತಾರೆ? ಆ ಪ್ಲೇಯರ್ ಹೆಸರನ್ನ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ಈಗ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಮ್ಯಾಚ್ ಬಗ್ಗೆ. ಇವತ್ತಿನ ಮ್ಯಾಚ್ ಅಲ್ಲಿ ಏನೆಲ್ಲ ಚೇಂಜ್ ಆಗುತ್ತೆ ಅಂದ್ರೆ ಸೇಮ್ ಟೀಮ್ ಇರುತ್ತೆ, ಯಾವುದೇ ರೀತಿಯಾದ ಚೇಂಜ್ ಆಗಲ್ಲ. ಜೇಕಬ್ ಬೆತಲ್ಗೆ ಚಾನ್ಸ್ ಅನ್ನು ಕೊಡ್ತಾರೆ. ಆಸ್ ಎ ಓಪನಿಂಗ್ ಅಲ್ಲಿ ಅವರು ಆಡ್ತಾರೆ. ಜಿತೇಶ್ ಶರ್ಮಾ ಫಾರ್ಮ್ ಸರಿಯಾಗಿಲ್ಲ. ಸಾಕಷ್ಟು RCB ಫ್ಯಾನ್ಸ್ ಥಿಂಕ್ ಮಾಡ್ತಿದ್ದಾರೆ ಅವರಿಗೆ ಡ್ರಾಪ್ ಮಾಡಿ ಅಂತೇಳಿ. ಬಟ್ ಯಾವುದೇ ಕಾರಣಕ್ಕೂ ಜಿತೇಶ್ ಶರ್ಮಾಗೆ ಡ್ರಾಪ್ ಮಾಡಲ್ಲ, ಬ್ಯಾಕ್ ಮಾಡ್ತಾರೆ. ನೆಕ್ಸ್ಟು ಸ್ಲೈಟ್ಲಿ ಇಂಜರಿ ಕನ್ಸರ್ನ್ ಇದೆ ರಸಿಕ್ದಾರ್ ಸಲಾಂ ಅವರಿಗೆ. ಸೊ ಮೇ ಬಿ ಅವರ ಪ್ಲೇಸಲ್ಲಿ ಏನಾದರೂ ಮಂಗೇಶ್ ಯಾದವ್ಗೆ ಚಾನ್ಸ್ ಕೊಡ್ತಾರ? ಅದು ಪಾಯಿಂಟ್ ಇದೆ. ಈಗ ನನ್ನ ಪರ್ಸನಲ್ ಪ್ರಕಾರ RCB ಮ್ಯಾನೇಜ್ಮೆಂಟ್ ಇವತ್ತಿನ ಮ್ಯಾಚಲ್ಲಿ ಏನೆಲ್ಲ ಚೇಂಜ್ ಮಾಡಬೇಕಪ್ಪ ಅಂದ್ರೆ, ಈಗ ಜೇಕಬ್ ಬೆಥೆಲ್ 3 ಮ್ಯಾಚಲ್ಲಿ ಔಟ್ ಆಫ್ ಫಾರ್ಮ್ ಅಲ್ಲಿದ್ದಾರೆ. ಏನಾದರೂ RCB ಮ್ಯಾನೇಜ್ಮೆಂಟ್ ಜಾರ್ಡನ್ ಕಾಕ್ಸ್ಗೆ ಚಾನ್ಸ್ ಅನ್ನು ಕೊಡ್ತಾರ? ನನ್ನ ಪ್ರಕಾರ ಕೊಡಲೇಬೇಕಾಗುತ್ತೆ. ಆ ಒಂದು ಬೆಂಚ್ ಸ್ಟ್ರೆಂತ್ ನ RCB ಮ್ಯಾನೇಜ್ಮೆಂಟ್ ಚೆಕ್ ಮಾಡಬೇಕಾಗುತ್ತೆ. ಬಟ್ ಮೋಸ್ಟ್ ಲೈಕ್ಲಿ ಚಾನ್ಸ್ ಸಿಗಲ್ಲ ಜಾರ್ಡನ್ ಕಾಕ್ಸ್ಗೆ. ಜೇಕಬ್ ಬೆಥೆಲ್ ಅವರೇ ಆಡ್ತಾರೆ ಇನ್ನೊಂದು ಫ್ಯೂ ಮ್ಯಾಚ್ ಅಲ್ಲಿ. ಅಂಟಿಲ್ ಫಿಲ್ ಸಾಲ್ಟ್ ಬರೋವರೆಗೂ ಜೇಕಬ್ ಬೆಥೆಲ್ ಕಂಟಿನ್ಯೂ ಮಾಡ್ತಾರೆ. ಬಟ್ ಸರ್ಪ್ರೈಸಿಂಗ್ಲಿ ಏನಾದರೂ RCB ಮ್ಯಾನೇಜ್ಮೆಂಟ್ ಜಾರ್ಡನ್ ಕಾಕ್ಸ್ಗೆ ಚಾನ್ಸ್ ಕೊಡ್ತಾರ? ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಪ್ರತಿಯೊಬ್ಬ RCB ಫ್ಯಾನ್ಸ್ ಏನಂದ್ರ ಜೇಕಬ್ ಬೆಥೆಲ್ಗೆ ಚಾನ್ಸ್ ಕೊಡ್ಬೇಕಾ ಅಥವಾ ಜಾರ್ಡನ್ ಕಾಕ್ಸ್ಗೆ ಚಾನ್ಸ್ ಕೊಡ್ಬೇಕಾ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ MS ಧೋನಿ ಅವರ ಬಗ್ಗೆ ಬರ್ತಾ ಇದೆ. ರೇವ್ ಸ್ಪೋರ್ಟ್ಸ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ MSD ಅವರ ಬಗ್ಗೆ. CSK ಸೀನಿಯರ್ ಮ್ಯಾನೇಜ್ಮೆಂಟ್ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ನಾವು ಹೋಪ್ ಮಾಡ್ತಿದ್ದೀವಿ MSD ಅವರು ಈ ವರ್ಷ ಆಡ್ತಾರೆ ಅಂತೇಳಿ. ನೆಟ್ ನಲ್ಲಿ ಹಾರ್ಡ್ ಆಗಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 1 hour 2 hour ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಹೋಪ್ಫುಲಿ
ಅವರು ಈ ಸೀಸನ್ ಆಡ್ಲಿ ಅಂತೇಳಿ ನಾವು ಹೋಪಲ್ಲಿ ಇದ್ದೀವಿ ಅಂತೇಳಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಟ್ ಏನಾಗಿಲ್ಲ ನನ್ನ ಪ್ರಕಾರ MSD ಅವರು ಆಡೋದು ಡೌಟು. ಮೇ ಬಿ ಆಡಿದ್ರೆ ಕೇವಲ ಒಂದೇ ಒಂದು ಮ್ಯಾಚ್ ಆಡಿಕೆ ಅವರು ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡುವಂತಹ ಚಾನ್ಸ್ ಇರುತ್ತೆ. ಬಟ್ ನೋಡೋಣ ಮುಂದೆ ಯಾವ ರೀತಿ ಒಂದು ಇನ್ಫಾರ್ಮೇಶನ್ ಬರುತ್ತೆ ಅಂತೇಳಿ. ಈಗ ರೇವೋ ಸ್ಪೋರ್ಟ್ಸ್ ಅವರು ಪ್ರತಿಯೊಂದು ದಿನ ಪ್ರತಿಯೊಂದು ಅಪ್ಡೇಟ್ಸ್ನ ಕೊಡ್ತಾನೆ ಇದ್ದಾರೆ. ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡ್ತಾರೆ, GT ವಿರುದ್ಧ ಆಡ್ತಾರೆ, SRS ಟೀಮ್ ವಿರುದ್ಧ ಆಡ್ತಾರೆ, DC ವಿರುದ್ಧ ಆಡ್ತಾರೆ, ಅಪ್ಡೇಟ್ನ ಕೊಡ್ತಾ ಇದ್ದಾರೆ. ಬಟ್ ಯಾವುದೇ ಒಂದು ಅಪ್ಡೇಟ್ನ ನಾವು ಸದ್ಯ ಅಟ್ ದಿ ಮೂಮೆಂಟ್ MSD ಅವರ ಬಗ್ಗೆ ನಂಬಕ್ಕೆ ಆಗಲ್ಲ. ನೋಡಮ್ಮ ಅವರು ಮ್ಯಾಚ್ ಆಡಿದಾಗ ನಾವು ಅವಾಗ ನಂಬಬೇಕಾಗುತ್ತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಸೊ ಹೋಪ್ಫುಲಿ MSD ಅವರು ಆಡ್ಲಿ ಅಂತೇಳಿ ನಾವು ಕೂಡ ಹೋಪ್ ಮಾಡೋಣ ಅಷ್ಟೇ. ಯಾಕೆಂದ್ರೆ ಪ್ರತಿಯೊಬ್ಬ CSK ಫ್ಯಾನ್ಸ್ ಕಾಯ್ತಿದ್ದಾರೆ ಅಟ್ಲೀಸ್ಟ್ ಒಂದಾದ್ರೂ ಮ್ಯಾಚ್ ಆಡಿಗೆಸಿ ಅವರು ರಿಟೈರ್ಮೆಂಟ್ನ ಕೊಡ್ಲಿ ಅಂತೇಳಿ ಫಿಂಗರ್ ಕ್ರಾಸ್ ಆಗ್ತಿದೆ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ. ನೋಡೋಣ MSD ಅವರು ಏನು ಮಾಡ್ತಾರೆ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ CSK ಟೀಮಿಂದ ರೀಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ. ಸೊ ರಾಮಕೃಷ್ಣ ಘೋಷ್ ಅವರು IPL 2026 ಇಂದ ಔಟ್ ಆಗಿದ್ದಾರೆ. ಈಗ ಆಲ್ರೆಡಿ CSK ಮ್ಯಾನೇಜ್ಮೆಂಟ್ ಕೆಲವೊಂದು ಪ್ಲೇಯರ್ಸ್ಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ರು. ಅದರಲ್ಲಿ ಆಯುಷ್ ವರ್ತಾ ಕೂಡ ಒಬ್ರು ಮತ್ತು ಇನ್ನಿಬ್ಬರಿಗೆ ಟ್ರಯಲ್ಸ್ಗೆ ಇನ್ವೈಟ್ ಮಾಡಿದ್ರು. ಬಟ್ ಈಗ ಆಲ್ ಸೆಟ್ ರಾಮಕೃಷ್ಣ ಘೋಷ್ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಆಯುಷ್ ವರ್ತಕ್ ಅವರಿಗೆ ಪಿಕ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಅನೌನ್ಸ್ಮೆಂಟ್ ಸೂನ್ ಬರುತ್ತೆ. ಆಲ್ರೆಡಿ ಕನ್ಫರ್ಮೇಶನ್ ಆಗಿದೆ. ಆಯುಷ್ ವರ್ತಕ್ ಅವರಿಗೆ CSK ಮ್ಯಾನೇಜ್ಮೆಂಟ್ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಪಿಕ್ ಮಾಡಿದ್ದಾರೆ ಅಂತೇಳಿ. ಮತ್ತೊಬ್ಬ ಯಂಗ್ಸ್ಟರು ನೋಡಮ್ಮ ಈ ಒಂದು ಯಂಗ್ಸ್ಟರ್ಗೆ CSK 11ನಲ್ಲಿ ಚಾನ್ಸ್ ಸಿಗುತ್ತಾ ಅಥವಾ ಇಲ್ಲ ಅಂತೇಳಿ. ಯಾವ ರೀತಿಯ ಆಯುಷ್ ಮಾತ್ರರು ಬ್ಯಾಟಿಂಗ್ ಮಾಡ್ತಿದ್ರು ಎಕ್ಸಾಕ್ಟ್ಲಿ ಸೇಮ್ ಟೈಪ್ ಆಫ್ ಪ್ಲೇಯರು ಆಯುಷ್ ವರ್ತಕ್ ಅವರು. ನೋಡಮ್ಮ ಏನ್ ಮಾಡ್ತಾರೆ CSK ಮ್ಯಾನೇಜ್ಮೆಂಟ್ ಅಂತೇಳಿ. ಸೊ ನೆಕ್ಸ್ಟ್ ಅಪ್ಡೇಟ್ ಪ್ಯಾಟ್ ಕಮಿನ್ಸ್ ಅವರ ಬಗ್ಗೆ ಒಂದು ಮ್ಯಾಸಿವ್ ಅಪ್ಡೇಟ್ ಬರ್ತಾ ಇದೆ. ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಒಂದು ಬಿಗ್ ಆಫರ್ನ ಕೊಟ್ಟಿದ್ದಾರೆ ಪ್ಯಾಟ್ ಕಮಿನ್ಸ್ಗೆ. ಏನಪ್ಪ ಅಂದ್ರೆ ಪ್ಯಾಟ್ ಕಮಿನ್ಸ್ ಅವರ ಕಾಂಟ್ರಾಕ್ಟ್ ಅನ್ನು ಎಕ್ಸ್ಟೆನ್ಷನ್ ಮಾಡೋಕೆ ಅಂದ್ರೆ 2029 ವರೆಗೂ ಪ್ಯಾಟ್ ಕಮಿನ್ಸ್ ಅವರ ಒಂದು ಕಾಂಟ್ರಾಕ್ಟ್ನ ಎಕ್ಸ್ಟೆನ್ಷನ್ ಮಾಡ್ತೀವಿ ಅಂತೇಳಿ ಕ್ರಿಕೆಟ್ ಆಫ್ ಆಸ್ಟ್ರೇಲಿಯಾ ಒಂದು ಬಿಗ್ ಆಫರ್ನ ಕೊಟ್ಟಿದ್ದಾರೆ. ಏನಾದರೂ ಈ ಒಂದು ಆಫರ್ನ ಪ್ಯಾಟ್ ಕಮಿನ್ಸ್ ಅವರು ಅಗ್ರಿ ಮಾಡಿದ್ರೆ ಅವರಿಗೆ ಬರೋಬ್ಬರಿ 27.43 ಕೋಟಿ ರೂಪಾಯಿ ಸಿಗುತ್ತೆ ಪ್ರತಿ ಒಂದು ವರ್ಷಕ್ಕೆ. ಮ್ಯಾಸಿವ್ ಇಂಪ್ರೂವ್ಮೆಂಟ್. ಸೊ ಆ ಥರ ಸ್ಕಿಲ್ ಇದೆ, ಆ ಥರ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಪ್ಯಾಟ್ ಕಮಿನ್ಸ್. ಬಟ್ ನೋಡಮ್ಮ ಈ ಒಂದು ಆಫರ್ನ ಪ್ಯಾಟ್ ಕಮಿನ್ಸ್ ಅವರು ಅಗ್ರಿ ಮಾಡ್ತಾರಾ ಅಥವಾ ಇಲ್ಲ ಅಂತೇಳಿ. ನೆಕ್ಸ್ಟ್ ಅಪ್ಡೇಟ್ ನಾವು ಲಕ್ನೋ ಸೂಪರ್ ಜೈಂಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಲಕ್ನೋ ಸೂಪರ್ ಜೈಂಟ್ ಈ ವರ್ಷ ಅಂತ ಪರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿಲ್ಲ. ಇವತ್ತಿನ ಮ್ಯಾಚ್ ಆಗಿನಷ್ಟು RCB ವಿರುದ್ಧ ಸೋತ್ರೆ ಅಫಿಷಿಯಲ್ ಆಗಿ IPL 2026 ಇಂದ ಔಟ್ ಆಗ್ತಾರೆ. ಸೊ ನನ್ನ ಪ್ರೊಡಿಕ್ಷನ್ ಇವತ್ತಿನ ಮ್ಯಾಚ್ RCB ವರ್ಸಸ್ ಲಕ್ನೋ ಸೂಪರ್ ಜೈಂಟ್ ಪ್ರೊಡಿಕ್ಷನ್ ಏನಪ್ಪ ಅಂದ್ರೆ RCB ಟೀಮು ಈ ಒಂದು ಮ್ಯಾಚ್ ಅನ್ನು ಗೆಲ್ಲುತ್ತೆ. ಸೊ IPL ಫ್ಯಾನ್ಸ್ ನೀವೇನಂತರ ಯಾರು ಗೆಲ್ತಾರೆ, RCBನ ಲಕ್ನೋ? ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಇದು ಸದ್ಯವಿರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಹೊಡೆದ್ಬಿಟ್ರೆ ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. IPL ನ ಅಪ್ಡೇಟ್ಸ್ ಬೇಕಪ್ಪ ಅಂದ್ರೆ ಈ ಒಂದು ಅಪ್ಡೇಟ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ. ಬೇಗ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ. ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ.